ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಹಂಪಿಯಲ್ಲಿರುವ ಲಕ್ಷ್ಮೀ ನರಸಿಂಹ ದೇವಾಲಯದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ಪಾಳು ಬಿದ್ದ ಹಂಪಿಯ ಪಟ್ಟಣದಲ್ಲಿ ಕಂಡುಬರುವ ಅತ್ಯಂತ ಭವ್ಯವಾದ ಶಿಲ್ಪಗಳಲ್ಲಿ ಲಕ್ಷ್ಮೀ ನರಸಿಂಹ ಪ್ರತಿಮೆಯು ಒಂದಾಗಿದ್ದು, ಈ ಪ್ರತಿಮೆಯನ್ನು ಹೊಂದಿದ ದೇವಾಲಯವನ್ನು ಕ್ರಿಸ್ತಶಕ 1528ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಿದ್ದರು. ಈ ದೇವಾಲಯವು ವಿಷ್ಣುವಿನ 10 ಅವತಾರಗಳಲ್ಲಿ ಒಂದಾದ ನರಸಿಂಹ ದೇವರು ಹಾಗೂ ಆತನ ಪತ್ನಿ ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಲಕ್ಷ್ಮೀ ದೇವಿಯ ಸಣ್ಣ ಪ್ರತಿಮೆಯನ್ನು ನರಸಿಂಹನ ತೊಡೆಯ ಮೇಲೆ ಕೂರಿಸಿ ಕೆತ್ತಲಾಯಿತು. ಹೀಗಾಗಿ ಇದನ್ನು ಲಕ್ಷ್ಮೀ ನರಸಿಂಹ ದೇವಾಲಯ ಎಂದು ಕರೆಯುತ್ತಾರೆ. ಕ್ರಿಸ್ತಶಕ 1565ರಲ್ಲಿ ಮೊಘಲರ ದಾಳಿಗೆ ಈ ವಿಗ್ರಹವು ಧ್ವಂಸಗೊಂಡಿತು ಹಾಗೂ ವಿರೂಪಗೊಂಡಿತು. ದಾಳಿಯ ಸಮಯದಲ್ಲಿ ನರಸಿಂಹನ ಪ್ರತಿಮೆಯ ಕೈಕಾಲುಗಳು ಮುರಿದವು. ಲಕ್ಷ್ಮೀದೇವಿಯು ನರಸಿಂಹನಿಂದ ಬೇರ್ಪಟ್ಟಳು. ವಿನಾಶದ ಪ್ರಕ್ರಿಯೆಯಲ್ಲಿ ಲಕ್ಷ್ಮಿಯ ಒಂದು ಕೈ ಮುರಿದು ಹೋಯಿತು ಮತ್ತು ಇಂದಿಗೂ ಆ ಮುರಿದ ಕೈ ನರಸಿಂಹನ ಬೆನ್ನಿನ ಮೇಲೆ ವಿಶ್ರಾಂತಿ ಪಡೆದುಕೊಳ್ಳುವುದನ್ನು ನಾವು ಕಾಣಬಹುದಾಗಿದೆ. ಧನ್ಯವಾದಗಳು.